ಇವತ್ತು ಮದ್ದೂರಿನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಇದೆ. ಸದ್ಯ ಮಾಜಿ ಡಿಸಿಎಂ ಆದಂತ ಅಶ್ವಥ್ ನಾರಾಯಣ ಅವರು ಬಂದಿದ್ದಾರೆ, ಮಾತಾಡ್ತಾನೆ. ಸರ್, ಇವತ್ತು ಸಾಮೂಹಿಕ ಗಣೇಶ ವಿಸರ್ಜನೆಗೆ ಮೆರವಣಿಗೆ ನೀವು ಬಂದಿದ್ದೀರಿ, ಬಹಳ ಮುಖ್ಯವಾಗಿ ಇಲ್ಲಿ ನಮ್ಮ ಮದ್ದೂರಿನ ಜನತೆಗೆ, ಮಂಡ್ಯ ಜನತೆಗೆ ವಿಶ್ವಾಸ ಮತ್ತು ಭರವಸೆಯನ್ನು ಮೂಡಿಸಲಿಕ್ಕೆ, ನಮ್ಮ ಆಚರಣೆಗೆ ಯಾವುದೇ ರೀತಿಯಾದಂಥ ಅಡಚಣೆ ಇರಬಾರ್ದು, ನಮ್ಮ ನಂಬಿಕೆ, ನಮ್ಮ ಉದ್ದೇಶಗಳಿಗೆ ಸಂಪೂರ್ಣ ಶಕ್ತಿ ತುಂಬಲಿಕ್ಕೆ ಮತ್ತು ಅವರಿಗೆ ಬೆಂಬಲವನ್ನು ಕೊಡಲಿಕ್ಕೆ ಇವತ್ತು ನಾವು ಇಲ್ಲಿ ಬಂದಿದ್ದೀವಿ. ಆ ಉದ್ದೇಶಕ್ಕಾಗಿ ಇಲ್ಲಿ ಸಾಮೂಹಿಕವಾಗಿ ಇವತ್ತು ಗಣೇಶನ ವಿಸರ್ಜನೆಯನ್ನ ಮಾಡುವಂತದ್ದಾಗುತ್ತೆ. ಬಿಜೆಪಿ ನೆಮ್ಮದಿನ ಕೆಡಿಸ್ತಿದೆ ಅಂತೇಳಿ ಕಾಂಗ್ರೆಸ್ ಸಿದ್ದರಾಮಯ್ಯನವರು ಆರೋಪ ಮಾಡುವಂತ. ಜನರು ನೆಮ್ಮದಿ ಕೆಡಿಸ್ತಿರುವಂತದ್ದು ಈ ಕಾಂಗ್ರೆಸ್ ಸರ್ಕಾರ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸದ ಕಾರಣ, ತಮ್ಮ ಕರ್ತವ್ಯವನ್ನು ಪಾಲನೆ ಮಾಡದ ಕಾರಣ, ಜನರ ರಕ್ಷಣೆಗೆ ಬರದ ಕಾರಣ, ಇಲ್ಲಿ ವ್ಯವಸ್ಥೆ ಸತ್ತೋಗಿರೋ ಕಾರಣ ಇವತ್ತು ನಾವು ಒಂದು ಪ್ರತಿಪಕ್ಷವಾಗಿ ಇವತ್ತು ಜನರ ನೆರವಿಗೆ ಬರುವಂತದ್ದಾಗ್ತಿದೆ. ಮಂಡ್ಯದಲ್ಲಿ ಸರ್ ಪದೇ ಈ ರೀತಿ ಘಟನೆ, ನಾಗಮಂಗಲ ಆಗಿರ್ಬೋದು, ಬಾವುಟ ಧ್ವಜ ದಂಗಲ್ ಆಗಿರ್ಬೋದು, ಈಗ ಮತ್ತೆ ಗಣೇಶನ ವಿವಾದ ಸರ್. ಸರ್ಕಾರದ ಲೋಪ, ಸರ್ಕಾರ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸದ ಕಾರಣ, ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಳೋದ ಕಾರಣ, ತುಷ್ಟೀಕರಣದ ರಾಜಕಾರಣ, ಸರ್ಕಾರ ಇಲ್ಲಿ ತುಷ್ಟೀಕರಣದ ರಾಜಕಾರಣ, ಓಲೈಕೆಯ ರಾಜಕಾರಣವನ್ನು ಮಾಡ್ತಿರೋ ಕಾರಣದಲ್ಲಿ ಇವತ್ತು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಕಾಂಗ್ರೆಸ್ ಕಡೆಯಿಂದ ಆಗ್ತಿಲ್ಲ. ಇದಿಷ್ಟು ಮಾಜಿ ಡಿಸಿಎಂ ಆದಂತ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ ಅವರ ಮಾತು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಪ್ರವೀಣ್ ಮೆಚ್ಕೋವರ್ ಟಿವಿ, ಮದ್ದೂರು.